ಪ್ರಾಣಸ್ಯೇಧಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೇಷ್ಠ ಪ್ರಜ್ಞಾಂಶ್ಚ ವಿದೇಹಿನ ಇತಿ ದೂರದರ್ಶನ ಚಂದನ ವಾಹಿನಿಯ ಸಂಪೂರ್ಣ ಸ್ವಾಸ್ಥ್ಯ ಯೋಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ಸಂಚಿಕೆಯಲ್ಲಿ ಅರೆ ತಲೆನೋವು ಮೈಗ್ರೇನ್ ಹೆಡ್ಏಕ್ ಎನ್ನುವ ವಿಷಯದ ಬಗ್ಗೆ ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಮಾಡಿದರೆ ಅರೆ ತಲೆನೋವು ನಿವಾರಣೆಯಾಗುತ್ತೆ, ಅದರ ಚಿಕಿತ್ಸಾ ವಿಧಾನಗಳೇನು ಮತ್ತು ಅಭ್ಯಾಸದ ವಿಧಾನಗಳೇನು ಅನ್ನುವುದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಚೇರ್ ಸರ್ವಾಂಗಾಸನ ನೋಡಿ. ಈಗ ಒಂದು ಕುರ್ಚಿಯನ್ನು ಇಟ್ಟಿದ್ದೇವೆ, ಒಂದು ಬುಲ್ಸ್ಟರ್ನ ಅಡ್ಡವಾಗಿಟ್ಟಿದ್ದೇವೆ ಮತ್ತು 2 ಬ್ಲಾಂಕೆಟನ್ನು ಚೇರ್ ಮೇಲೆ ವ್ಯವಸ್ಥಿತವಾಗಿ ಇಟ್ಟಿದ್ದೇವೆ. ಈ ಸ್ಥಿತಿಯಲ್ಲಿ ನಾವು ಚೇರ್ ಸರ್ವಾಂಗಾಸನವನ್ನು ಹೇಗೆ ಮಾಡುವುದು ಅನ್ನೋದನ್ನು ನೋಡ್ತಾ ಬರೋಣ. ಬಲ ಪಕ್ಕದಲ್ಲಿ ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಬಲಗಾಲನ ಚೇರಿನ ಅಡ್ಡರಾಡ್ ಮೇಲೆ ಹಾಕ್ಕೊಳ್ಳಿ. ಹಾಗೆ ಸಮಾಧಾನವಾಗಿ ಇನ್ನೊಂದು ಕಾಲನ್ನು ಕೂಡ ಹಾಕ್ಕೊಳ್ಳಿ. 2 ಕೈಗಳನ್ನು ಚೇರಿನ ಪ್ಲೇಟ್ ಮೇಲೆ ಬಿಟ್ಕೊಳ್ಳಿ. ಹಾಗೆ ಮುಂದಕ್ಕೆ ಹೋಗಿ ಕಾಲುಗಳನ್ನು ಮುಂದಕ್ಕೆ ತಳ್ತಾ ಹೋಗಿ. ಈಗ ನಿಧಾನವಾಗಿ ಕೈಗಳನ್ನು ಚೇರಿನ ಕೆಳಭಾಗದಲ್ಲಿ ಕೊಟ್ಟು ಹಿಂಬದಿಯ ಚೇರಿನ ಕಾಲನ್ನು ಹಿಡ್ಕೊಳ್ಳಿ. ಹಾಗೆ ಉಸಿರು ಬಿಡ್ತಾ ನಿಧಾನವಾಗಿ ಭುಜವನ್ನು ಕೆಳಗೆ ಇಟ್ಟಿರೋ ಬುಲ್ಸ್ಟರ್ ಮೇಲೆ ಕೊಡಿ. ಆರಾಮದಲ್ಲಿ ಕೊಡಿ. ಎಸ್ ನೋಡಿ, ಆ ಭುಜಗಳು ಬುಲ್ಸ್ಟರ್ ಮೇಲೆ ಪ್ಲೇಸ್ಮೆಂಟ್ ಆದಮೇಲೆ ಕಾಲಿನ ಮಂಡಿಯ ನೇರ ಮಾಡಿ ಆರಾಮದಲ್ಲಿ ಇಟ್ಕೊಳ್ಳಿ. ಸಹಜವಾದ ಉಸಿರಾಟವಿರಲಿ. ನೋಡಿ, ಇದು ಸರ್ವಾಂಗಾಸನವನ್ನು ಮಾಡುವ ವಿಧಾನ. ಇದು ಸಮಾಧಾನವಾಗಿ ಒಂದೊಂದೇ ಹಂತವಾಗಿ ಕೆಳಗೆ ಹೋಗಬೇಕು. ಕೆಳಗೆ ಹೋದ ಮೇಲೆ ನಮ್ಮ ತಲೆಯ ಭಾಗ ಕೆಳಗಾಗ್ತದೆ, ಕಾಲಿನ ಭಾಗ ಮೇಲಕ್ಕಾಗ್ತದೆ. ಅಂದರೆ ನಮ್ಮ ಶರೀರದ ಊರ್ಧ್ವಗಾಮಿತ್ವ ಇಲ್ಲಿ ತಲೆ ಕೆಳಗಾಗ್ತದೆ. ಈ ಸ್ಥಿತಿಯಲ್ಲಿ ನಾವು ಮಲಗಿದಾಗ ನಮ್ಮ ತಲೆಯ ಭಾಗವನ್ನು ಗಮನಿಸೋಣ, ರಕ್ತ ಸರಬರಾಜಿನ ವ್ಯವಸ್ಥೆಯನ್ನು ಗಮನಿಸೋಣ. ಸಾಮಾನ್ಯವಾಗಿ ಕಾಲಿನಿಂದ ತಲೆಯ ಭಾಗದವರೆಗೆ ಮತ್ತು ತಲೆಯ ಭಾಗದಿಂದ ಕಾಲಿನವರೆಗೆ ರಕ್ತ ಸರಬರಾಜಿನ ವ್ಯವಸ್ಥೆ ಸಮಸ್ತ ನರಕೇಂದ್ರಗಳಿಗೂ ಮಾಂಸಖಂಡಗಳಿಗೂ ಇಡೀ ಶರೀರಕ್ಕೆ ವ್ಯಾಪಿಸಿರುತ್ತೆ ಅಲ್ವಾ. ಈಗೇನಾಗತ್ತೆ, ನಮಗೆ ಗೊತ್ತಿದೆ ನಮ್ಮ ಶರೀರದಲ್ಲಿ 2 ಹೃದಯ ಇದೆ ಅಲ್ವಾ. ಎಲ್ಲಿದೆ? ಒಂದು ಎದೆಯ ಭಾಗದಲ್ಲಿದೆ, ಇನ್ನೊಂದು ನಮ್ಮ ಕಾಲಿನ ಮೀನಖಂಡದಲ್ಲಿದೆ. ಈ ಮೀನಖಂಡದಿಂದ ಮತ್ತು ಹೃದಯದಿಂದ ಮೀನಖಂಡಕ್ಕೆ ರಕ್ತ ಸರಬರಾಜಿನ ವ್ಯವಸ್ಥೆ ಆಗುವಾಗ ನಮ್ಮ ಈ ಸರ್ವಾಂಗಾಸನದ ವ್ಯವಸ್ಥೆ ಹೇಗಿರುತ್ತೆ? ಕುತ್ತಿಗೆ ಭಾಗ ತಲೆಯ ಭಾಗಕ್ಕೆ ಹೆಚ್ಚು ರಕ್ತ ಸರಬರಾಜಿನ ವ್ಯವಸ್ಥೆ ಆಗುತ್ತೆ ಅಲ್ವಾ. ನಮ್ಮ ಶರೀರ ಉಲ್ಟಾ ಆಗಿದೆ. ಸೊ ಆಗ ಈಗಾಗಲೇ ನಾವು ಅನುಭವಿಸ್ತಿರುವ ಆ ತಲೆನೋವಿನ ಪ್ರಖರತೆಯನ್ನು ಗಮನಿಸೋಣ. ಹೆಚ್ಚಿನ ರಕ್ತ ಸರಬರಾಜಾದಾಗ ಏನಾಗತ್ತೆ, ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗತ್ತೆ, ಆರಾಮ್ ಅನಿಸುತ್ತೆ. ಸರ್ವಾಂಗಾಸನ ಎನ್ನುವುದು ನಮ್ಮ ಹಠಯೋಗ ಪ್ರದೀಪಿಕೆಯಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿದೆ. ಹೇಗೆ ನಮ್ಮ ಮನೆಯಲ್ಲಿ ತಾಯಿಗೆ ಮಾತೃಸ್ಥಾನವನ್ನು ಕೊಡ್ತೇವೋ ಹಾಗೆ ಈ ಸರ್ವಾಂಗಾಸನಕ್ಕೆ ಆಸನಗಳ ಒಂದು ಸಮುಚ್ಛಾಯದಲ್ಲಿ ಮಾತೃಸ್ಥಾನವನ್ನು ಕೊಟ್ಟಿದೆ. ಅದಕ್ಕೆ ಇದನ್ನು ಮದರ್ ಆಫ್ ಆಸನ ಅಂತ ಕರಿತೀವಿ. ತಾಯಿಯ ಸ್ಥಾನವನ್ನು ಕೊಟ್ಟು ಇದಕ್ಕೆ ಪೂಜ್ಯ ಭಾವನೆಯನ್ನು ಕೊಡ್ತೀವಿ. ಯಾಕೆ ಹೇಳಿದ್ರೆ ಇಡೀ ಶರೀರಕ್ಕೆ ಸರ್ವ ಅಂಗಕ್ಕೂ ವಿಶೇಷವಾದ ಆರೋಗ್ಯವನ್ನು ಕರುಣಿಸುವಂಥ ಸರ್ವಾಂಗಾಸನ ಇದು. ನಮ್ಮ ಅರೆ ತಲೆನೋವಿಗೆ ವಿಶೇಷವಾಗಿ ಆರೋಗ್ಯವನ್ನು ಕರುಣಿಸುವಂಥದ್ದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅನೇಕ ಲಾಭವನ್ನು ಕೊಡುವಂಥದ್ದು. ಈ ರೀತಿಯಾಗಿ ನೋಡಿ, ಇಲ್ಲಿ ಎದೆಯ ಭಾಗವನ್ನು ಗಮನಿಸಿ, ಸೊಂಟದ ಭಾಗವನ್ನು ಗಮನಿಸಿ, ಕಾಲಿನ ಭಾಗವನ್ನು ಗಮನಿಸಿ ಮತ್ತು ನಮ್ಮ ಕುತ್ತಿಗೆ ಭಾಗ ಮತ್ತು ತಲೆಯ ಭಾಗ. ಈ ರೀತಿ ಕೆಳಗೆ ಹೋದ ಕೂಡಲೇ ಸಹಜವಾಗಿ ನಮಗೆ ಕಣ್ಣು ಮುಚ್ಚಲಿಕ್ಕೆ ಅನಿಸ್ತದೆ. ಯಾಕಂದರೆ ಕಣ್ಣು ಮುಚ್ಚುವ ಸಂಕೇತ ಏನು? ನಮಗೊಂದು ಆನಂದ ಆದಾಗ, ಆರೋಗ್ಯ ಕೊಟ್ಟಾಗ ಅಥವಾ ಸಂತೋಷ ಉಂಟಾದಾಗ ಮತ್ತು ಅದನ್ನು ನಾವು ಅಂತರ್ಮುಖಿಯಾಗಿ ಅನುಭವಿಸುವಾಗ ಆರಾಮಾಗಿ ಕಣ್ಣು ಮುಚ್ತೀವಲ್ಲ. ಹಾಗೆ ತಕ್ಷಣ ಹೋದ ಕೂಡಲೇ ಸಹಜವಾಗಿ ನಾವು ಕಣ್ಣು ಮುಚ್ತೇವೆ. ಯಾಕೆ ಹೇಳಿದ್ರೆ ಅಲ್ಲಿ ಅಷ್ಟು ವಿಶ್ರಾಂತಿ ಸಿಗ್ತದೆ. ಸರ್ವಾಂಗಾಸನದಲ್ಲಿ ಒಂದು 5 ನಿಮಿಷ, 10 ನಿಮಿಷ, 15 ನಿಮಿಷ ಹೀಗೆ ಪ್ರತಿ ವಾರಕ್ಕೆ ಅದನ್ನು ಡ್ಯೂರೇಷನನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಕನಿಷ್ಠ 25ರಿಂದ 30 ನಿಮಿಷ ಈ ಸ್ಥಿತಿಯಲ್ಲಿದ್ದರೆ ನಮ್ಮ ಈ ಅರೆ ತಲೆನೋವು ಮಂಗಮಯ ಆಗತ್ತೆ. ಅಷ್ಟು ಶಕ್ತಿ ಇದೆ ಸರ್ವಾಂಗಾಸನ. ಅಂದರೆ ಡ್ಯೂರೇಷನ್ ಆಫ್ ದ ಪ್ರಾಕ್ಟೀಸ್ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಯಾಕಂದರೆ ಇಲ್ಲಿ ಯಾವ ಸಮಸ್ಯೆಯೂ ಇಲ್ಲ ನಿಮಗೆ. ಯಾಕಂದರೆ ಕಾಲಿಗೆ, ಕೈಗೆ, ಭುಜಕ್ಕೆ, ಇಡೀ ಶರೀರಕ್ಕೆ ಒಂದು
ಆಧಾರ ಸ್ತಂಭವಾಗಿ ಅನೇಕ ಪರಿಕರಗಳನ್ನು ನಾವು ಜೋಡಿಸಿದ್ದೇವೆ. ಹಾಗೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೋಡಿ, ಈ ರೀತಿ ನಮಗೆ ತಲೆನೋವು ಇದ್ದರೆ ಚಿಕಿತ್ಸೆಯಲ್ಲಿ ನಾವು ಏನು ಮಾಡ್ತೀವಿ, ಈ ಕಿವಿಯ ಭಾಗವನ್ನು ಹೀಗೆ ಬೆರಳನ್ನಿಟ್ಟು ನಿಧಾನವಾಗಿ ಹೀಗೆ ಪ್ರೆಸ್ ಮಾಡ್ತಾ ಆಪ್ಟಿಮಮ್ ಪ್ರೆಷರನ್ನು ಕೊಡ್ತೇವೆ. ಈ ರೀತಿ ಪ್ರೆಸ್ ಮಾಡಿದಾಗ ಅಥವಾ ಇದನ್ನು ಒತ್ತಿದಾಗ ನಮ್ಮ ಹಿಂಭಾಗದಲ್ಲಿರೋ ಆಕ್ಸಿಪಿಟಲ್ ನರ್ವ್ ಏನಾಗುತ್ತೆ, ಆಕ್ಟಿವೇಟ್ ಆಗಲಿಕ್ಕೆ, ಈ ಸ್ಥಿತಿಯಲ್ಲಿ ರಕ್ತ ಸರಬರಾಜಿನ ವ್ಯವಸ್ಥೆ ಆಗಲಿಕ್ಕೆ ಅದು ಸಹಕಾರಿಯಾಗುತ್ತೆ. ಈ ನಿಧಾನವಾದ ಉಸಿರಾಟ, ಈ ಹಂತದಲ್ಲಿ ಸಹಜವಾದ ಉಸಿರಾಟದಲ್ಲೇ ಇರಬೇಕು ಮತ್ತು ಉಸಿರಾಟದ ಗತಿಯನ್ನು ಗಮನಿಸಬೇಕು. ಹೊಟ್ಟೆ ಭಾಗದ ಉಸಿರಾಟ, ಎದೆ ಭಾಗದ ಉಸಿರಾಟ, ಕುತ್ತಿಗೆ ಭಾಗದ ಉಸಿರಾಟ ಮತ್ತು ತಲೆಯ ಭಾಗದ ಉಸಿರಾಟ. ಮತ್ತು ಸ್ವಲ್ಪ ಅಭ್ಯಾಸ ಪಳಗಿದ ಮೇಲೆ, ಇಲ್ಲಿ ಹೆಚ್ಚೊತ್ತು ಇರಲಿಕ್ಕೆ ನಮಗೆ ಅನುಕೂಲ ಆದ ಮೇಲೆ ನಾವು ಮಕಾರವನ್ನು ಉಚ್ಚಾರ ಮಾಡಬೇಕು. ಹೇಗೆ? ದೀರ್ಘ ಮೂಗಿನ ಹೊಳ್ಳೆಯಿಂದ ಗಾಳಿ ತಗೊಳ್ಳೋಣ, ಹೊಟ್ಟೆಯಲ್ಲಿ ಗಾಳಿ ತುಂಬೋಣ, ಏಕಾಗ್ರತೆಯನ್ನು ನಮ್ಮ ಐಬ್ರೋ ಸೆಂಟರ್ನಲ್ಲಿ ಇಡೋಣ, ನಾಲಿಗೆಯನ್ನು ಮೇಲ್ದವಡೆಗೆ ತಾಗಿಸೋಣ. ಹೀಗೆ ಮಧುರವಾದ ದುಂದುಬಿಯ ಸೌಂಡನ್ನು ಪ್ರೊಡ್ಯೂಸ್ ಮಾಡಬೇಕು. ಇನ್ನೊಮ್ಮೆ ನೋಡೋಣ. ದೀರ್ಘ ಉಸಿರು ತಗೊಳ್ಳೋಣ ಮೂಗಿನ ಹೊಳ್ಳೆಯಿಂದ. ಹೀಗೆ ಮಧುರವಾದ ಸೌಂಡನ್ನು ಪ್ರೊಡ್ಯೂಸ್ ಮಾಡಿದಾಗ ನಮ್ಮ ತಲೆಯ ಭಾಗದಲ್ಲಿರುವ ಎಲ್ಲ ಒತ್ತಡ ಖಾಲಿಯಾಗತ್ತೆ, ಆರಾಮ್ ಅನಿಸುತ್ತೆ, ಪಿತ್ತ ವಿಕಾರತೆಗಳು ಕಡಿಮೆ ಆಗುತ್ತೆ, ಶರೀರಕ್ಕೆ ಪುಷ್ಟಿ ಸಿಕ್ಕುತ್ತೆ, ಒಂದು ಬಲವರ್ಧನೆ ಆಗುತ್ತೆ. ಇಡೀ ಶರೀರ ಬಲವರ್ಧನೆ ಆಗುತ್ತೆ. ಒಂದು ಪವರ್ಫುಲ್ ಮೈಂಡ್ ಆ್ಯಂಡ್ ಪವರ್ಫುಲ್ ಬಾಡಿ ಆಗುತ್ತೆ ಈ ಸರ್ವಾಂಗಾಸನದಿಂದ. ಈ ಸ್ಥಿತಿಯಲ್ಲಿದ್ದು ಮತ್ತೆ ವಾಪಸ್ ಬರುವಾಗ ಹೇಗೆ ಬರಬೇಕು, ಹೇಗೆ ಬೇಕು ಹಾಗೆ ಬರಲಿಕ್ಕಿಲ್ಲ. ಇದಕ್ಕೊಂದು ಕ್ರಮ ಇದೆ. ನಿಧಾನವಾಗಿ ಮಂಡಿಯನ್ನು ಮಡಚಿ ಮೊದಲು ಚೇರಿನ ಪ್ಲೇಟ್ ಮೇಲೆ ಇಡಬೇಕು. ಆಮೇಲೆ ನಿಧಾನವಾಗಿ ಒಂದೊಂದೇ ಕೈಯನ್ನು ಹೊರಗೆ ಹಾಕಿ ಮತ್ತೆ ಪುನಃ ಚೇರಿನ ಕಾಲನ್ನು ಹಿಡ್ಕೋಬೇಕು. ಹಾಗೆ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಸರಿಸ್ತಾ ಬೆನ್ನಿನ ಭಾಗವನ್ನು ಮತ್ತು ಪೃಷ್ಠದ ಭಾಗವನ್ನು ಆಗಲೇ ಇಟ್ಟ ಬುಲ್ಸ್ಟರ್ ಮೇಲೆ ಇಡಬೇಕು. ನಿಧಾನವಾಗಿ ಕಾಲುಗಳನ್ನು ಅಗಲ ಮಾಡಿಕೊಳ್ಬೇಕು. ಹೀಗೆ ಆರಾಮದಲ್ಲೇ ಮಲ್ಕೊಳ್ಬೇಕು. ಹೀಗೆ ಮಲಗಿದಾಗ ಅಕಸ್ಮಾತಾಗಿ ಆ ಸ್ಥಿತಿಯಲ್ಲಿ ಮಲಗಿದಾಗ ಬೆನ್ನಿಗೆ ಸ್ವಲ್ಪ ಒತ್ತಡ ಇರ್ಬೋದು, ಕಾಲಿಗೆ ಸ್ವಲ್ಪ ಒತ್ತಡ ಇರ್ಬೋದು. ಈ ಎಲ್ಲ ಒತ್ತಡವನ್ನು ಮುಕ್ತಗೊಳಿಸಿ ಶಾಂತ ಸ್ವಭಾವಕ್ಕೆ ಮರಳಿದ ಮೇಲೆ, ಹಗೂರ ಅನಿಸಿದ ಮೇಲೆ, ಆರಾಮ್ ಅನಿಸಿದ ಮೇಲೆ ಒಂದು 2 ನಿಮಿಷ 3 ನಿಮಿಷ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಹಾಗೆ ನಿಧಾನಕ್ಕೆ ಹಿಂದಕ್ಕೆ ಅಥವಾ ಪಕ್ಕಕ್ಕೆ ರೋಲ್ ಆಗಿ ಅಥವಾ ಹಿಂದಕ್ಕೆ ಬಂದು ವಾಪಸ್ ಬರ್ಬೋದು. ಇಲ್ಲಿ ಸರ್ವಾಂಗಾಸನದಲ್ಲಿ ಎಷ್ಟೊತ್ತು ವಿಶ್ರಾಂತಿಯನ್ನು ಪಡೆದಿರ್ತೀವಲ್ಲ ಅಷ್ಟೇ ಹೊತ್ತು ವಿಶ್ರಾಂತಿಯನ್ನು ಇಲ್ಲಿ ಕೆಳಗೆ ಪಡಿಬೇಕು. ಆಗ ರಿಲ್ಯಾಕ್ಸ್ ಪೋಸ್ಚರಿಗೆ ಹೋಗ್ತೀವಿ, ಆರಾಮ್ ಅನಿಸುತ್ತೆ. ಇದು ನಮ್ಮ ಅರೆ ತಲೆನೋವಿಗೆ ರಾಮಬಾಣ ಇದ್ದ ಹಾಗೆ ಈ ಸರ್ವಾಂಗಾಸನ. ಈ ಚೇರ್ ಸರ್ವಾಂಗಾಸನದ ಅಭ್ಯಾಸ ನಂತರ ದಿಂಬಿನ ಸಹಾಯದೊಂದಿಗೆ ಗೋಡೆಯನ್ನು ಬಳಸಿಕೊಂಡು ನಾವು ವಿಪರೀತ ಕರಣಿ ಅಭ್ಯಾಸವನ್ನು ಹೇಗೆ ಮಾಡುವುದು ಅನ್ನೋದನ್ನು ಮುಂದೆ ನೋಡೋಣ. ಚೇರ್ ಸರ್ವಾಂಗಾಸನದ ನಂತರ ನಾವು ವಿಪರೀತ ಕರಣಿ ಎನ್ನುವ ಅಭ್ಯಾಸವನ್ನು ಮೈಗ್ರೇನ್ ಹೆಡ್ಏಕಿಗೆ ಮಾಡೋಣ. ಹೇಗೆ ಅಂತ ಈಗ ನೋಡೋಣ. ನೋಡಿ, ಈಗ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಗೋಡೆಗೆ ಒಂದು ದಿಂಬನ್ನು ಇಟ್ಟಿದ್ದೇವೆ, ಬುಲ್ಸ್ಟರನ್ನು ಇಟ್ಟಿದ್ದೇವೆ. ಈ ಬುಲ್ಸ್ಟರನ್ನು ಬಳಸಿಕೊಂಡು ಅಭ್ಯಾಸವನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಿಧಾನವಾಗಿ ಬಲಪಕ್ಕದಿಂದ ಕೂತ್ಕೊಳ್ಳಿ. ಹಾಗೆ ಎರಡೂ ಕೈಗಳಿಂದ ಗೋಡೆಗೆ ಹಾಕಿರುವ ರೋಪ್ಗಳನ್ನು ಹಿಡ್ಕೊಳ್ಳಿ. ಅದರ ಆಧಾರದ ಮೇಲೆ ನಿಧಾನವಾಗಿ ಕಾಲುಗಳನ್ನು ಗೋಡೆ ಕೊಡ್ತಾ, ಹಾಗೆ ಪೃಷ್ಠವನ್ನು ಗೋಡೆ ಕೊಟ್ಟು, ಕಾಲುಗಳನ್ನು ಗೋಡೆ ಕೊಟ್ಟು ನಿಧಾನವಾಗಿ ಕೆಳಗೆ ಬನ್ನಿ. ನಿಮ್ಮ ಬೆನ್ನಿನ ಭಾಗ ಮತ್ತು ಪೃಷ್ಠದ ಭಾಗ ಗೋಡೆಗೆ ತಾಗಿರಲಿ. ಆದಷ್ಟು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ಸ್ವಲ್ಪ ಪೃಷ್ಠವನ್ನು ಗೋಡೆಗೆ ತಾಗಿಸಿ. ಈ ಸ್ಥಿತಿಯಲ್ಲಿ ಸಂಪೂರ್ಣ ನಿಮ್ಮ ಪೃಷ್ಠದ ಭಾಗ ಮತ್ತು ಕಾಲಿನ ಭಾಗ ಗೋಡೆಗೆ ತಾಗಿರಬೇಕು ಮತ್ತು ಭುಜಗಳ ಭಾಗ ನೆಲದ ಮೇಲೆ ಮ್ಯಾಟ್ ಮೇಲೆ ಇರಬೇಕು ಮತ್ತು ಕುತ್ತಿಗೆಗೆ ಒಂದು ಸಣ್ಣದಾದ ದಿಂಬನ್ನು ಕೊಟ್ಟಿರ್ತೇವೆ. ಜೊತೆಗೆ ತಲೆಯ ಭಾಗಕ್ಕೆ ಒಂದು ಕ್ರೇಪ್ ಬ್ಯಾಂಡೇಜನ್ನು ಸುತ್ತಿರ್ತೇವೆ. ಈ ಹಂತದಲ್ಲಿ ವಿಪರೀತ ಕರಣಿ ಅಭ್ಯಾಸವನ್ನು ಹೇಗೆ ಮಾಡೋದು? ದೀರ್ಘ ಉಸಿರು ತಗೊಳ್ಳೋದು, ದೀರ್ಘ ಉಸಿರು ಬಿಡೋದು. ಈ ಸ್ಥಿತಿಗೆ ಬಂದ ಮೇಲೆ ನಿಧಾನಗತಿಯ ಉಸಿರಾಟವನ್ನು ಮಾಡ್ತಾ ಇರೋದು. ಒಮ್ಮೆ ನಿಧಾನ ಗಾಳಿ ಹೊರಗೆ ಹಾಕೋದು, ಒಮ್ಮೆ ನಿಧಾನ ಗಾಳಿಯನ್ನು ಒಳಗೆ ತಗೊಳ್ಳೋದು. ಹೀಗೆ
ಮೂಗಿನ ಹೊಳ್ಳೆಯಿಂದ ದೀರ್ಘ ಉಸಿರಾಟವನ್ನು ಮಾಡ್ತಾ ಸ್ವಲ್ಪ ಹೊತ್ತು ಆ ಉಸಿರಾಟವನ್ನೇ ಗಮನಿಸ್ತಾ ಇರೋದು. ಸ್ವಲ್ಪ ಹೊತ್ತಿನ ನಂತರ ಒಂದು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಮಕಾರದ ಉಚ್ಚಾರಣೆ ಹೇಗೆ ಅನ್ನೋದನ್ನು ನೋಡೋಣ. ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರು ತಗೊಳ್ತಾ ಕುತ್ತಿಗೆ ಮತ್ತು ತಲೆಯ ಭಾಗದಲ್ಲಿ ಗಾಳಿಯನ್ನು ತುಂಬಿಕೊಳ್ಳೋದು. ನಂತರ ತುಟಿಯನ್ನು ಮುಚ್ಚಿ ನಮ್ಮ ನಾಲಿಗೆಯನ್ನು ಮೇಲ್ದವಡೆಗೆ ತಾಗಿಸಿಕೊಂಡು ಹಲ್ಲುಗಳನ್ನು ಒಂದಕ್ಕೊಂದು ತಾಗಿಸಿಕೊಂಡು ನಿಧಾನವಾಗಿ ಮಕಾರದ ಶಬ್ದ ಪ್ರಯೋಗವನ್ನು ಮಾಡಬೇಕು. ಹೀಗೆ ದುಂದುಬಿಯ ಝೇಂಕಾರವನ್ನು ನಾವು ಬಹಳ ಮಧುರವಾಗಿ ಹೇಳ್ತಾ ಹೋದರೆ ನಮ್ಮ ತಲೆಯ ಭಾಗದಲ್ಲಿ ಏನಾಗುತ್ತೆ, ಒಂದು ಕಂಪನ ಉಂಟಾಗುತ್ತೆ, ವೈಬ್ರೇಷನ್ ಆಗುತ್ತೆ. ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗಲಿಕ್ಕೆ ಈ ಒಂದು ಮಹಾಕಾರದ ಉಚ್ಚಾರಣೆ ತುಂಬ ಸಹಕಾರವನ್ನು ಕೊಡುತ್ತೆ. ಮತ್ತು ಈ ವಿಪರೀತಕರಣೆಯಲ್ಲಿ ಅಭ್ಯಾಸ ನೋಡೋಣ. ಇನ್ನೊಮ್ಮೆ ಮೂಗಿನ ಹೊಳ್ಳೆಯಿಂದ ದೀರ್ಘ ಉಸಿರು ತಗೊಳ್ಳೋಣ. ಕುತ್ತಿಗೆ ಭಾಗದಿಂದ ತಲೆಯ ಭಾಗದವರೆಗೆ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳೋಣ. ನಮ್ಮ ಏಕಾಗ್ರತೆಯನ್ನು ಐಬ್ರೋ ಸೆಂಟರ್ನಲ್ಲಿ ಇಡೋಣ. ಭ್ರುಕುಟಿಯ ಭಾಗ ನಾವು ಕುಂಕುಮ ಇಡುವ ಭಾಗ, ಅಲ್ಲಿ ಆಜ್ಞಾ ಚಕ್ರ ಎನ್ನುವ ವಿಶೇಷ ಚಕ್ರ ಇದೆ. ಆ ಚಕ್ರವನ್ನು ಗಮನಿಸ್ತಾ ದೀರ್ಘ ಉಸಿರು ತಗೊಳ್ತಾ ನಂತರ ಮಕಾರವನ್ನು ಉಚ್ಚಾರ ಮಾಡೋಣ. ಹೀಗೆ ಸುಮಧುರವಾದ ಒಂದು ಮಾಧುರ್ಯತೆಯಿಂದ ಕೂಡಿರುವಂತಹ ಮಕಾರವನ್ನು ನಾವು ಹೇಳಿದಾಗ ನಮ್ಮ ತಲೆಯ ಭಾಗದಲ್ಲಿ ವಿಶೇಷವಾದ ಕಂಪನ ಉಂಟಾಗುತ್ತೆ, ಒಂದು ವೈಬ್ರೇಷನ್ ಆಗುತ್ತೆ. ಅದನ್ನು ಗಮನಿಸ್ತಾ ಸ್ವಲ್ಪ ಹೊತ್ತು ಹಾಗೆಯೇ ಮಲ್ಕೊಳ್ಳೋದು, ಸಮಾಧಾನವಾಗಿ ಮಲ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ತಲೆಯ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನೀವು ಇಲ್ಲಿ ಗಮನಿಸ್ಬೋದು, ಕಾಲು ಮೇಲ್ಭಾಗದಲ್ಲಿದೆ, ತಲೆಯ ಭಾಗ ಕೆಳಭಾಗದಲ್ಲಿದೆ. ನಮ್ಮ ಶರೀರದ ಉಲ್ಟ ಭಾಗವನ್ನು ಅಂದರೆ ನಾವು ರಿವರ್ಸ್ ಆಗಿ ಇಲ್ಲಿ ಮಲ್ಕೊಂಡಿರ್ತೀವಿ. ಹಾಗೇನಾಗತ್ತೆ, ತಲೆಯ ಭಾಗದಿಂದ ನಮ್ಮ ಮೀನುಕಂಡದಿಂದ ನಮ್ಮ ಹೃದಯದ ಭಾಗಕ್ಕೆ ರಕ್ತ ಚಲನೆ ಚೆನ್ನಾಗಿ ಆಗ್ಬಿಟ್ಟು ಈ ತಲೆಯ ಭಾಗಕ್ಕೆ ಹೆಚ್ಚು ರಕ್ತ ಸರಬರಾಜಿನ ವ್ಯವಸ್ಥೆ ಆಗೋದರಿಂದ ಅಲ್ಲಿ ಇರುವ ಎಲ್ಲ ಒತ್ತಡಗಳು ಕಡಿಮೆ ಆಗತ್ತೆ, ಆರಾಮ ಅನ್ನಿಸ್ತದೆ. ಈ ಅಭ್ಯಾಸವನ್ನು ಒಂದು 3 ನಿಮಿಷ ಅಥವಾ 2 ನಿಮಿಷ ಅಥವಾ ಕನಿಷ್ಠ ಒಂದು 5 ನಿಮಿಷವಾದರೂ ಈ ಸ್ಥಿತಿಯಲ್ಲಿದ್ದು ಸಹಜವಾದ ಉಸಿರಾಟವನ್ನು ಮಾಡಿ ನಿಮಗೆ ಅನುಕೂಲವಾದಷ್ಟು ಒಂದು 10 ಬಾರಿ, 12 ಬಾರಿ ಅಥವಾ 15 ಬಾರಿ, ಒಂದು 24 ಬಾರಿ ಈ ಮಕಾರವನ್ನು ಹೇಳ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ಹಾಗೆಯೇ ವಾಪಸ್ ಬಂದಾಗ ನಿಮಗೆ ಆನಂದ ಆಗುತ್ತೆ, ಆರಾಮ ಅನಿಸುತ್ತೆ, ತಲೆಯ ಭಾರ ಎಲ್ಲ ಕಡಿಮೆ ಆಗುತ್ತೆ. ಹೀಗೆ ನೋಡೋಣ. ವಾಪಸ್ ಬರೋದು, ನಿಧಾನವಾಗಿ ಕಾಲಿನ ಮಂಡಿ ಮಡಚಿ ಮಂಡಿಗಳನ್ನು ಅಗಲ ಮಾಡ್ಕೊಳ್ಳಿ. ಬದ್ಧ ಕೋಣಾಸನಕ್ಕೆ ಬನ್ನಿ, ಪಾದಗಳನ್ನು ಜೋಡಿಸ್ಕೊಳ್ಳಿ. ಸಹಜವಾದ ಉಸಿರಾಟವಿರಲಿ, ನಿಧಾನಗತಿಯ ಉಸಿರಾಟವಿರಲಿ. ಎಸ್, ಈ ರೀತಿಯಾಗಿ ಬದ್ಧ ಕೋಣಾಸನವನ್ನು ಮಾಡಿದಾಗ ಹೊಟ್ಟೆಯ ಭಾಗದ ಎಲ್ಲ ಒತ್ತಡ ಕಡಿಮೆ ಆಗುತ್ತೆ ಮತ್ತು ತಲೆಯ ಭಾಗದ ಒತ್ತಡ ಕಡಿಮೆ ಆಗುತ್ತೆ. ಆಮೇಲೆ ನಿಧಾನವಾಗಿ ಮಂಡಿಗಳನ್ನು ಜೋಡಿಸ್ಕೊಳ್ಳಿ. ಹಾಗೆ ಗೋಡೆಗೆ ಪಾದವನ್ನು ಒತ್ತಿ ಹಾಗೇ ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಸರಿಯಿರಿ. ಜರುಗ್ತಾ ಬನ್ನಿ, ಸಂಪೂರ್ಣ ಬನ್ನಿ. ಪೂರ್ತಿ ಕಾಲು ನೇರ ಆಗಲಿ. ನಿಮ್ಮ 2 ಕಾಲಿನ ಮೀನಖಂಡದ ಭಾಗವನ್ನು ಈ ಪಿಲ್ಲೋ ಮೇಲೆ ಇಟ್ಟು ಆರಾಮದಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಕುತ್ತಿಗೆ ಮತ್ತು ಭುಜಕ್ಕೆ ದಿಂಬು ತಾಗುವಂತೆ ನಿಮ್ಮ ಪಿಲ್ಲೋ ಸರಿಯಾಗಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಭುಜಕ್ಕೆ ತಾಗಿರಬೇಕು, ಅಂಗೈಗಳು ಆಕಾಶ ನೋಡ್ತಾ ಇರಬೇಕು. ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಮಿಸಬೇಕು. ಯಾಕೆ ಹೇಳಿದರೆ ನಮ್ಮ ರಕ್ತ ಸಂಚಾರದ ಕ್ರಮ ಹೇಗಾಗಿರುತ್ತೆ ಅಂತ ಹೇಳಿದರೆ ಉಲ್ಟಾ ಆಗಿರುತ್ತೆ ಅದು. ಮತ್ತು ಸಹಜ ಸ್ಥಿತಿಗೆ ಬರಲಿಕ್ಕೆ 1-2 ಸೆಕೆಂಡ್ಗಳ ಕಾಲ ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೆಳಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದಾಗ ಮತ್ತೆ ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಸಹಜವಾಗಿ ನಡೀಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ನಾವು ನಿಧಾನವಾಗಿ ಒಂದು ಮಗ್ಗಲಿನಿಂದ ಬಲಮಗ್ಗಲಿನಿಂದ ವಾಪಸ್ ಬರುವಂಥದ್ದು. ಇದು ವಿಪರೀತ ಕರಣಿ ಅಭ್ಯಾಸವನ್ನು ಮಾಡುವಂಥ ವಿಧಾನ. ನೋಡಿದ್ರಲ್ಲ ವೀಕ್ಷಕರೇ, ಈ ಎಲ್ಲ ಅಭ್ಯಾಸಗಳು ಅರೆ ತಲೆನೋವು, ಮೈಗ್ರೇನ್ನ ಕಂಟ್ರೋಲ್ ಮಾಡುವಂತಹ ಮತ್ತು ಅದನ್ನು ಉಪಶಮನ ಮಾಡುವಂಥ ವಿಶೇಷವಾದ ಅಭ್ಯಾಸಗಳು. ಈ ಎಲ್ಲ ಅಭ್ಯಾಸಗಳನ್ನು ನೀವು ನುರಿತ ತಜ್ಞ ಯೋಗ ಶಿಕ್ಷಕರನ್ನು ಭೇಟಿಯಾಗಿ ಅವರ ಮೂಲಕ ಈ ಅಭ್ಯಾಸಗಳನ್ನು ಕಲಿತರೆ ನಿಮಗೆ ಉತ್ತಮವಾದ ಫಲಿತಾಂಶ ಸಿಗ್ತದೆ. ಇದನ್ನು ನೀವು ಮಾಡ್ತೀರಿ ಎನ್ನುವ ಭರವಸೆಯೊಂದಿಗೆ ಮುಂದಿನ ಸಂಚಿಕೆಯೊಂದಿಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಹೊಸ ವಿಚಾರಗಳೊಂದಿಗೆ ಯೋಗ ಚಿಕಿತ್ಸೆಯ ಪ್ರಕಾರಗಳನ್ನು ತಿಳಿಯೋಣ. ನಮಸ್ಕಾರ, ಶುಭವಾಗಲಿ.